Hi, hello, welcome back to our YouTube channel. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಿದ್ದೀವಿ. ಇವತ್ತು ನಮ್ಮ ತೇಜು ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಿದ್ದಾಳೆ, 7th ಸ್ಟ್ಯಾಂಡರ್ಡ್ಗೆ. ಸೊ ಅದಕ್ಕೆ ಇವತ್ತು ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹೋಗಿ ಹಾಲು ತಗೋಬ. ಈಗ ನಮ್ಮ ತೇಜು ಹಾಲು ತಗೊಂಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಕೀ ಎಲ್ಲ ಆಗ್ತಿತ್ತು. ಯಾರೇ ಏನಾದರೂ ಬೈಕ್ ಆಚೆ ನಿಲ್ಲಿಸಿದೆ, ಕೀ ಸಿಕ್ಕಿ ಬೈಕಿಗೆ ತಗೊಂಡು ಏನೇ ಮಾಡ್ತೀಯ. ಹಿಂಗೆ ಗೊತ್ತಾ, ನಮ್ಮ ತೇಜಿಗೆ ಇವತ್ತು ಸ್ಕೂಲ್ ಇತ್ತು. ಅಂದರೆ ಸ್ಕೂಲ್ ಕಂಡು ರಜೆ ಕೊಟ್ಟಾಗ ಇವತ್ತಿನ ಡೇಟಲ್ಲಿ ಸ್ಕೂಲ್ ಇದೆ ಅಂತ ಹೇಳಿದರು. ಅವಳು ಎಲ್ಲ ಪ್ರಿಪೇರ್ ಆಗಿದ್ಲು. ಬಟ್ ಏನು ಅಂದರೆ ಆ್ಯಕ್ಚುಲಿ ನೆನ್ನೆ ಮೆಸೇಜ್ ಮಾಡಿದ್ದಾರೆ, ಇವತ್ತು ಸ್ಕೂಲ್ ಇಲ್ಲ, ಸ್ಕೂಲು 25th ಓಪನ್ ಆಗೋದು. ಅದು ತೇಜು ಗೊತ್ತಿಲ್ಲ, ಪೋಸ್ಟ್ಪೋನ್ ಆಗಿದೆ. ಸೊ ಹಾಗಾಗಿ ಈಗ ಅವಳಿಗೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ನಾನು. ಅವಳು ರೆಡಿಯಾಗಿ ಸ್ಕೂಲಿಗೆ ವ್ಯಾನಿಗೆ ಅಂತ ನಿಂತ್ಕೊಳ್ಳೋವರೆಗೂ ಈ ಪ್ರ್ಯಾಂಕ್ ಆಗುತ್ತೆ. ಬನ್ನಿ ತೇಜು ಪ್ರ್ಯಾಂಕ್ ಆಗ್ತಾಳೋ ಏನೋ ಅನ್ನೋದನ್ನ ತೋರಿಸ್ತೀನಿ. ಅವಳಿಗೆ ಗೊತ್ತಿಲ್ಲ ಸ್ಕೂಲ್ ರಜಾ ಪೋಸ್ಟ್ಪೋನ್ ಆಗಿರೋದು. ಬನ್ನಿ ಹಂಗೆ ಇವಾಗನ ಕಂಟಿನ್ಯೂ ಮಾಡ್ತೀನಿ. ತೇಜು ಪ್ರ್ಯಾಂಕ್ ಆಗ್ತಾಳೆ ಅಲ್ವಾ ಅಂತ ನೋಡೋಣ, ಓಕೆನಾ? ಅವಾಗ ಅವಳು ಹಾಲು ತರಕ್ಕೆ ಹೋಗಿದ್ದಾಳೆ. ಇವಾಗ ಫಸ್ಟ್ ಬಾಗಿಲು ನೀರು ಹಾಕೋಣ. ಬೇಗ ಸ್ಕೂಲಿಗೆ ಲೇಟ್ ಆಗುತ್ತೆ. ತೇಜ, ಅಯ್ಯೋ ಸರಿಯಾಗಿ ಬಂದೆ. ಗುಡ್ ಮಾರ್ನಿಂಗ್ ಮಾಡು. ಆಯ್ ಮಾಡು. ವಾವ್, ಸೂಪರ್. ಹಾಂ, ಟೈ ನಾನು ಕೇಳಿದ್ರೆ ಬುಕ್ಸ್ ಅದನ್ನು ಕೊಟ್ಟಾಗ ಯೂನಿಫಾರ್ಮಲ್ಲಿ ಎತ್ತಿಟ್ಕೊಂಡಿದ್ಯಾರು? ನೀನು ಎತ್ತಿಟ್ಟಿದ್ದು ಟೈ ಅಂತ ಟೈ ಅರ್ಧೋಗಿತ್ತಂತೆ. ನೀನು ಎಷ್ಟು ನೀನು ಹೇಳ್ದ, ಅದಕ್ಕೆ ನಾನು ಬೆಲ್ಟ್ ಆಯ್ತಾ? ಬೆಲ್ಟ್ ದೊಡ್ಡ ಮಾಡ್ಕೊಟ್ಟಿಂತ. ಏಕೆ? ಅದು ನೀನು ಈಗ ಸೈಜ್ ಜಾಸ್ತಿ ಆಗಿದ್ದಿಲ್ಲವಾ? ಇಲ್ಲ, ಆಗುತ್ತೆ. ಸರಿ ಹೋಗಿ ರೆಡಿ ಆಗೋ ಟೈಮ್ 7:30. ಹಾಲು ಕೊಡುತ್ತೀರಿ ಮಮ್ಮಿ. ಏಕೆ ಬೇಡ? ನಮ್ಮ ಮ್ಯಾಮ್ ಬಂದ ತಕ್ಷಣ ಹೋಗು.
ಗುಡ್ ಮಾರ್ನಿಂಗ್. ಆ ಹುಡುಗಿ ನಿದ್ದೆ ಕಣ್ಣೇ ಹುಟ್ಟಿಲ್ಲ, ಹುಡುಗಿ ಎತ್ಕೊಂಡ್ಬಂದವಳ. ನಾನು ಏನಮ್ಮ ಮಾಡೋಣ, ಹಂಗ ಆಡಿದ್ಲೋಳು. ನಾನು ಬರ್ತೀನಂತ. ಏನು ಹೋಗ್ ಬೇಗ ಅಮ್ಮ, ಪ್ಲೀಸ್ ಹೋಗಮ್ಮ, ಬ್ರಷ್ ಮಾಡೋಗಮ್ಮ. ನೋಡಿ ಬ್ರಷ್. ಅದು ನೀನು ಕೆಟ್ಟಲ್ಲೆಲ್ಲ ನಂದೆಲ್ಲ ವೀಡಿಯೋದ ನೋಡಿ ನಂದು ಅಲ್ಲೆಲ್ಲ ನೀನು ಅಲ್ಲುಜ್ಜು, ಅವಳಿಗೂ ಹಾಕ್ಕೊಡು. ಸಿಂಪಲ್ ಆಗಿ ಉಜ್ಜು, ಹೋಗ ಅವಳಿಗೂ ಹಾಕ್ಕೊಡು. ಹೋಗ ಅವಳು ಬ್ರಷ್. ನಾನು ಆರಿಸ್ಕೊಡ್ತೀನಿ, ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡಿದ್ರಿ. ಅದೇ 48, 20 ಗ್ರಾಮ್, 200 ಗ್ರಾಮ್ ಕಮ್ಮಿ, 48 ಕೆಜಿ. ಓಯ್ ಅಲ್ಲಿ ತೋರಿಸ್ತಿಲ್ವಾ? 48 ಬಂದು 40. ರೆಡಿ ಅದ. ಶರ್ಟ್ ಟೈಟ್ ಆಯ್ತಾ? ಬೇಡ, ಅದೇನು ಹಾಕಬಿಡ ಬಿಡು. ಹಿಂದೆ ಹೋಗು, ಫಸ್ಟೇ ಸ್ಕೂಲಿಗೆ ಹೋಗ್ತಿದ್ಯಾ, ವೀಡಿಯೋ ಮಾಡ್ತೀನಿ. ಯಾವಾಗಲೂ ತೋರಿಸ್ತೀಯ. ಅಲ್ಲಿ ನಿಂತ್ಕೊ, ಒಂದಿನ ಏನಾಗುತ್ತೆ ನಮ್ಮ ತೇಜ್ ಯೂನಿಫಾರ್ಮ್ ಹಾಕೊಂಡು ರೆಡಿ ಆಗಿದ್ದಾಳೆ ಫ್ರೆಂಡ್ಸ್. ಶಿ ಈಸ್ ಸೋ ಬ್ಯೂಟಿಫುಲ್ ಇನ್ ಯೂನಿಫಾರ್ಮ್. ಯು ಟರ್ನ್ ಟರ್ನ್ ಅಮ್ಮೋ, ಟೂ ನಿನ್ನ ಜೊತೆ ಬಿಡು, ಬೇಡ ಅದು ಕೊಡ್ಸಲ್ಲ ಬಿಡು. ನೋಡಿ ಹೆಂಗೆ ಬರ್ತಾಳೆ ಈಗ, ನೋಡಿ ಹಿಂದೆ ಹೋಗು. ಮತ್ತೆ ಹಿಂಗೆ ಫ್ರೆಂಡ್ಸ್, ನಾನು ವೀಡಿಯೋ ಮಾಡಿಸ್ಕೊಳ್ಳೋದು ಹಿಂಗೆ. ನೋಡಿದ್ರ ಲಂಚ ಕೊಡ್ತಿದ್ದೀನಿ. ಲಂಚ ಕೊಡೋದು ತಪ್ಪು ತಾನೇ? ಲಂಚ ಎಸ್ಕೊಳ್ಳೋದು ತಪ್ಪು ತಾನೇ? ಕೇಸ್ ಹಾಕಿ ಇವಳ ಮೇಲೆ, ಲಂಚ ಎಸ್ಕೊತಿದ್ದಾಳೆ ಅಂತ. ಬ್ಯಾಗ್ ಇಲ್ವಾ? ಚೆನ್ನಾಗಿಲ್ಲ ಬ್ಯಾಗು. ಬಂದ್ಬಿಟ್ಟು ವಾಶಿಗೆ ಹಾಕದ? ಹ್ಞೂ, ನೀನು ಮಾಡಿಸಿಲ್ಲ, ನಾನೇ ಮಾಡಿದ್ದು. ನೀನು ನಿನ್ನ ತಲೆ ಮೇಲೆ ಕೈ ಇಟ್ಟೇಳು, ನನ್ನ ತಲೆ ಮೇಲೆ ಇಡು. ಅವಳ ತಲೆ ಮೇಲೆ ಬೇಕಾದ್ರೆ ಸುಳ್ಳು ಆಣೆ ಮಾಡ್ತಾಳೆ ಫ್ರೆಂಡ್ಸ್. ನನ್ನ ತಲೆ ಮೇಲೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಫ್ರೆಂಡ್ಸ್. ನನ್ನ ಮಗಳು ಇಲ್ಲಿ ನೋಡಿ, ಬೆಳಗ್ಗೆ ಟಿ ವಿ ನೋಡ್ತಾ ಇದ್ದಾರೆ, ಹಾಲು ಕೂತು. ನಾಚ್ಯ ರಾಣಿ ಫ್ರೆಂಡ್ಸ್, ಇವಳು ನಾಚ್ಯ ರಾಣಿ, ಇವಳು ನಾಗಿಣಿ. ಶಿ ಇಸ್ ಲವ್ ಇಂಗ್ಲೀಷ್ ಮೂವಿ ಡಬ್ಬಿಂಗ್ ಕನ್ನಡ. ಇಂಗ್ಲೀಷ್ ಮೂವಿ ನೋಡೋಕ್ಕೆ ಬರಲ್ಲ ಫ್ರೆಂಡ್ಸ್, ಅದಕ್ಕೆ ಕನ್ನಡ ಡಬ್ ಮಾಡಿರಿ. ಒಂದು ಯೂಟ್ಯೂಬಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕನ್ನಡ. ಹಾಂ, ಅದ್ರಲ್ಲಿ ತುಂಬ ನೋಡ್ತಾಳೆ. ಜಾಸ್ತಿ ಅಮ್ಮ ಮೊಸರನ್ನ ಮಾಡ್ಕೊಡ್ತೀನಿ ಬಿಡಮ್ಮ. ಬೇಗ ಮಾಡಿಕೊಡು. ಮಾಡಿಕೊಡ್ತೀನಿ, ತಲೆ ಬಚ್ಕೊಡ್ತೀನಿ ಬಾ ಫಸ್ಟು. ಹಾಂ, ನೆನ್ನೆ ಜುಟ್ಟು ಹಾಕೊಂಡಿದ್ದೆ, ತಲೆ ಬಚ್ಕೊಂಡಲ್ಲ, ರಿಬ್ಬನ್ ಎಲ್ಲವಾ? ನಿಂದಲ್ಲ ಮಮ್ಮ, ತೇಜುದು ಮಮ್ಮ. ಹಾಲು ಕುಡಿದ್ಮೇಲೆ ಲೋಟ ಎತ್ತಿಡ್ಬೇಕಲ್ವಾ? ಸರಿ, ರಿಬ್ಬನ್ನು ಕ್ಲಿಪ್ಸ್ ತಗೋಬಾ ಬೇಗ. ಸಾಕು, ವರ್ಷಕ್ಕೆ ಎಷ್ಟು ಸಾಕ್ತತಿಯಮ್ಮ? ಅರಲ್ಲಿ ಎಲ್ಲ ಬಿದ್ದಿರುತ್ತೆ. ನಾನು ಮೊಸರನ್ನ ಕಲಿಸ್ತೀನಿ. ಒಗ್ಗರಣೆ ಹಾಕ್ಬೇಕಾ? ಹಂಗಾರೆ ಲಕ್ಷ್ಯ ಅಂತ ಹೋಗಿ ಕಡ್ಬೆ ಸೊಪ್ಪು ಒಂಚೂರು ಅಪ್ಪರ ಕುಕ್ಕಿ ಬಾ. ತೋರ್ಸತ್ತೀನಿ
ತಿನ್ನು. ತೇಜು ಸ್ಕೂಲಿಗೆ ಹೊರಟಿದ್ದಾಳೆ ಫ್ರೆಂಡ್ಸ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೋಗುತ್ತಾಳೆ. ನಾಳೆ ಮತ್ತೆ ರಜಾ ಹ್ಞೂ, ನಾಳೆ ರಜೆ ಆಗ್ತಾನೆ. ಫಸ್ಟ್ ಡೇ ಸ್ಕೂಲ್ ಮಿಸ್ ಮಾಡಬಾರ್ದು ಅಲ್ವಮ್ಮ? ಸೂಪರ್ ಆಗಿರುತ್ತೆ. ಹೆಂಗೆ ಅನಿಸ್ತೈತಿ 7ನೇ ಕ್ಲಾಸಿಗೆ ಹೋಗ್ತಿದ್ಯಾ? ಖುಷಿ. ಸಲ ಓದೋದ್ಕಿಂತ ಈಗ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಬೇಕು. ಹಾಂ, ಸೀರಿಯಸ್ನೆಸ್ ಬರಬೇಕು ಎಜುಕೇಷನ್ ಮೇಲಿನ. ಇಷ್ಟು ದಿವಸ ಹೆಂಗೋ ನಡೆಯೋದು, ಇನ್ನು ಹಂಗಲ್ಲ, ಹಿಂಗೆ ಓದ್ಬೇಕು ಅನ್ನೋದಿರುತ್ತೆ. ಫಾಸ್ಟಾಗೆಲ್ಲ ಹೇಳ್ಕೊಳ್ತಾರೆ, ನೀನು ಪಾಡಿ ನೀವು ಬರ್ಕೊ ಹೋಗ್ತಾ ಇರ್ಬೇಕು. ಆವಾಗಿನ ನೋಟ್ಸ ಅವಾಗವಾಗ ಬರೀತಾ ಇರ್ಬೇಕು. ಓಕೆ? ಬಾ, ಅಲ್ಲೇನು ಹೋಗ್ತೀಯ? ಅವ್ರ ಅಪ್ಪನ ತಗೊಂಡು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾರೆ. ಅವ್ರ ಬುದ್ಧಿ ತೋರ್ಸೇ ಹೆಂಗಾದ್ರೆ ಸರಿ. ಇಲ್ಲ ಅಪ್ಪನೇ ಹೇಳಿದ್ದು ಏನಂತ? ಸ್ಕೂಲ್ ಬೇಡ ಅಂತ. ಅವ್ರ ಅಪ್ಪ ಇವತ್ತು ಸ್ಕೂಲ್ ಇಲ್ಲ, ಸ್ಕೂಲಿಗೆ ಹೋಗ್ಬೇಡ ಅಂತ ಹೇಳ್ಕೊಡ್ತೈತಿ. ಹಿಂಗೆ ಏನು ಮಾಡಕ್ಕೆ. ಈಗ ನನ್ನ ಮಗಳು ಹೋಗ್ತಾಳೆ. ಸೂಪರ್. ಈ ವರ್ಷದಿಂದ ಒಂದು ರಜೆ ಮಾಡೋದು ಫ್ರೆಂಡ್ಸ್. ನಾಳೆ ಒಂದು ಮಾಡ್ತಾಳೆ, ಶನಿವಾರ ಒಂದು ಮಾಡ್ತಾಳೆ. ಯಾಕೆಂದರೆ ಫಸ್ಟ್ ಡೇ ಚೆನ್ನಾಗಿರುತ್ತೆ, ಸೆಕೆಂಡ್ ಡೇ ಥರ್ಡ್ ಡೇ ಕಳ್ಸಲ್ಲ. ನಾನು ನನ್ನ ಮಗಳಿಗೆ ಹೇಳಿದ್ದೀನಿ, ನನ್ನ ಮೊದಲು ಮಗಳಿಗೆ. ಸೊ ಇವತ್ತು ಮಾತ್ರ ಹೋಗ್ತಾಳೆ ಅಲ್ಬೇಕಂದ. ಬಾಯ್ ಕಂದ. ಸಂಜೆ ಸಿಗ್ತೀನಿ ಬಿಡೋದು, ಏನಾಗಲ್ಲ. ಕರ್ಲಿ ಹೇಳ್ತಾರೆ. ನನ್ನ ತೇಜದ ಜುಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಭಯ ಯಾಕಾಗುತ್ತೆ? ಏನನ್ನಲ್ಲ ಹೋಗಿ ಯಾಕಂತಾರೆ? ನೀನೇನು ಇದ್ರಾಗೇನು ರೆಡಿ ಆಗೋಯ್ತದೆ, ಚಂದ ರೆಡಿ ಆಗೋಯ್ತದೆ. ಹೋಗಿ ಹ್ಯಾಂಗ್ ಬರುತ್ತೆ ನಿಂಕ. ಹಿಂಗೆ ಹಾಕಿದ್ರೆ ಒಂಥರ ಕಾಣಿಸುತ್ತೀರಿ. ಹಾಕ ಬೇಡ, ಟೈಟ್ ಆಗುತ್ತೆ. ಏನಾಗಲ್ಲ. ಬಾಯ್ ಫ್ರೆಂಡ್ಸ್, ಸಂಜೆ ಸಿಗ್ತೀನಿ, ಸರಿನಾ? ಬಾಯ್. ತಡಿ, ಒಂದು ತಮ್ಮನೇಲಿ ಬಂತು. ತೇಜು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಬನ್ನಿ ತೋರಿಸ್ತೀನಿ. ಆಲ್ ದ ಬೆಸ್ಟ್. ಅಮ್ಮ, ನನ್ನ ಚಪ್ಪಲಿ ಕೈ ಕೊಯ್ತಿದ್ದೆ ಅಮ್ಮ. ಅದು ಒತ್ತುತ್ತೆ ಅಂತ ಗಾಯದ ಮೇಲೆ. ನನ್ನ ಚಪ್ಪಲಿ ಕೊಡೆ. ನನ್ನ ಚಪ್ಪಲಿ. ಓ, ನನ್ನವೆಲ್ಲ ನೀನೇ ಇಟ್ಕೋಗು. ಬಳೆಯಲ್ಲಿ ಬಿಡು, ನಾಳೆ ಇಟ್ಕೋತೀವಿ. ಫಸ್ಟ್ ಏನು ಕೇಳಲ್ಲ. ಹೋಗ ಕಲರ್ ಡ್ರೆಸ್ ಇಕ್ಕೋದ್ರೆ ಏನು ಕೇಳಲ್ಲ. ಆದ್ರೆ ಸ್ಕೂಲ್ ಯೂನಿಫಾರ್ಮ್ ಇಕ್ಕೋತಿದ್ರೆ ಸ್ಕೂಲಿಗೆ ಹೋಯ್ತಿದ್ಯಾ ಅನ್ನೋ ಫೀಲ್ ಬರುತ್ತೆ. ಆಲ್ ದ ಬೆಸ್ಟ್. ಬಾಯ್. ಹೋಗಲ್ಲ, ನಿಂತ್ಕ. ಬಾಯ್. ಈಗಲೇ ಹೇಳಲ್ಲ, ಒಂದು 5 ಮಿನಿಟ್ಸಲ್ಲಿ ನಿಲ್ಲಿಸ್ತೀನಿ, ಆಮೇಲೆ ಹೇಳ್ತೀನಿ. ಅಷ್ಟೊಂದು ನಮ್ಮ ಬೈರನ್ನ ಹಿಡ್ಕೊಬತ್ತೀನಿ. ಬಿಸ್ಲರ್ 2 ನಿಮಿಷ ಏನಾಗಲ್ಲ, ನಿಂತ್ಕ. ವ್ಯಾನ್ ಬಂದ ತಕ್ಷಣ ಓಡೋಕೈತದ. ಸಂದ ಮನೆ ಇವತ್ತಾಳೆ. ಏನಾಗಲ್ಲ. ಓ, ಇನ್ನು ಬೆಳಗ್ಗೆ ಬಿಸ್ಲಿಗೆ ಹೆಂಗಂದ್ರೆ ಮಧ್ಯಾಹ್ನ ಬಿಸ್ಲಿಗೆ ಏನಂತೀಯ? ಹೋಗು. ಓ, 10 ನಿಮಿಷಕ್ಕೆ ಏನಾಗಲ್ಲ, ಹೋಗು. ಅದೇ ಎಲ್ಲ ಟ್ರಿಪ್ ಹೋಯ್ತೀವಿ ಅಂದ್ರೆ ಬಿಸ್ಲಿಗೆ ಓಡ್ಬತ್ತೀಯಾ? ಹಾಂ, ಅಲ್ಲೇ ಅವ್ರಣೆ. ಹೋಗು. ಹೊಡೀತು, ಹೋಗಮ್ಮ. ತಂಪಾಯ್ತು, ಹೋಗು. ಏನ? ಹ್ಞೂ, ಹೋಗು. ಅವಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಹೋಗ್ಲೇಬೇಕಾ ಅಂತ ಕೇಳ್ತಾ ಇದ್ದಾಳೆ. 2 ಮಿನಿಟ್ಸ್ ಹೇಳ್ಬೇಡ. ಹೋಗಮ್ಮ. ಓ, ನಾಟಕ ಆಡಿದ್ರೆ ಸ್ಕೂಲಿಗೆ ಹೋಗ್ಬೇಕೈತಿ ಅಂತ ವಾಂತಿ ಮಾಡ್ತಾಳೆ. ಯಾಕೆ ಬಕ ಇಲ್ಲೇ ಬಕ ಅಂದ್ರೆ ವ್ಯಾನಲ್ಲಿ ಹೆಂಗೆ? ಯಾಕೋ ವಾಂತಿ ಮಾಡ್ತಿದ್ದಾಳೆ ಪ್ಲೀಸ್. ಬಾದಾಮ್ ಹಾಲು ಕುಡಿದ್ಲು, ಮೇ ಬಿ ಅದಕ್ಕೆ ಇರ್ಬೋದು. ಮತ್ತೆ ಸ್ಕೂಲ್ಗೆ ಹೋಗಲ್ಲ.
ತೇಜು ನಿಂಗೆ ಸ್ಕೂಲಿಗೆ ಹೋಗಿ ಯಾಕಂಗೆ ಆಡ್ತಿದ್ದೆ ತೇಜು ಗೊತ್ತವೇನು ಓಡು ಅಲ್ಲ ಆರನ್ ಹೊಡಿತು ಚೆನ್ನಪುರಕ್ಕೆ ಹೋಯ್ತೆ ಅನ್ಸುತ್ತೆ ಹೊಡಿತ ಆರನ್ ನೀನು ವಾಂತಿ ಮಾಡ್ಬೇಕಾದ್ರೆ ಹೋಗು ಬಾಯ್ ಬರೀ ಹಿಂಗೆ ನಾಡ್ಕಾಡ್ತೀಯಲ್ಲ ತೇಜು ಹೋಗು ಬಾಯ್ ಕಂದಮ್ಮ ಎಷ್ಟು ಸತಿ 4ನೇ ಸತಿ ಬಾಯ್ ಮಾಡಿ ಕಳಿಸ್ತಾ ಇದ್ದೀನಿ ಬಾಯ್ಲಿ ಏನೇ ಹೇಳ್ತೀನಿ ಸ್ಕೂಲಿಲ್ಲ ಸ್ಕೂಲು ಸೋಮವಾರದಿಂದ ಓಪನ್ ಅಂತೆ ಇವತ್ತು ಇಲ್ಲ ಸ್ಕೂಲು ಫ್ರ್ಯಾಂಕ್ ನಮ್ಮ ತೇಜು ಫ್ರ್ಯಾಂಕ್ ನಾನು ಅವಾಗ ಬೆಳಗ್ಗೆ ನೋಡಿ 25 ಹಾಕೊರುತ್ತೆ ಏನೋ ಇರ್ಬೇಕು ಬಸ್ ಇದು ಕಚ್ಕದೆ ಬುಕ್ಸ್ಕೊಳಕ್ಕೆ ಅಂತ ಅಯ್ಯೋ ಅವಳಿಗೆ ಕನ್ನಡ ನೀಟಾಗಿ ಅರ್ಥ ಆಗಲ್ಲ ಮೆಸೇಜ್ ನೋಡೋಳೆ ಬಟ್ ಅವಳಿಗೆ ಅರ್ಥ ಆಗಿಲ್ಲ ಒಟ್ಟೆ ಬೈದು ಫ್ರ್ಯಾಂಕ್ ಆಗುತ್ತೆ ಹಾಂ ಫಸ್ಟ್ ಫ್ರ್ಯಾಂಕ್ ನಮ್ಮ ತೇಜು ಅರಪ್ಪು ಫ್ರ್ಯಾಂಕ್ ಮಾಡೋಣ ಅಂತ ಇದು ಬಟ್ ನಾಳೆ ಅರಪ್ಪು ಫ್ರ್ಯಾಂಕ್ ಮತ್ತೆ ಫ್ರಾಂಕ್ ಸಿಗ್ತೀವಿ ಹೆಂಗಿತ್ತು ಫ್ರಾಂಕ್ ಅಂತ ಮೆಸೇಜ್ ಕಮೆಂಟ್ ಮಾಡಿ ಓಕೆನಾ ಬಾಯ್